ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರ್ಕೆರೆ ವಾರ್ಡ್ನ ಬಿಜೆಪಿ ಮುಖಂಡರು, ಸಮಾಜ ಸೇವಕರು, ಮಾಜಿ ನಗರಸಭಾ ಸದಸ್ಯರು ಮುರಳಿರವರ ಹುಟ್ಟುಹಬ್ಬವನ್ನು ಸರಳವಾಗಿ ಅಭಿಮಾನಿಗಳು, ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು. ಬನ್ನಿ ನಮ್ಮ ಮುರಳಿಯಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸ್ನೇಹಿತರಾದ ಎಲ್ಲ ರಮೇಶ್ ಅವರು, ಅಬ್ದುಲ್ ಎಲ್ಲ ಸೇರಿಕೊಂಡು ನಮ್ಮ ಮುರಳಿಯಣ್ಣ ಹುಟ್ಟುಹಬ್ಬದ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮುಂದಿನ ವರ್ಷ ಅತಿ ಹೆಚ್ಚಿನಾಗಿ ನಾವಿನ್ನ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಮುರಳಿಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಮುರಳಿಯಣ್ಣವರಿಗೆ 58ನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬ ಶುಭಾಶಯಗಳು. ಅದೇನೋ ಮೊದಲಿನ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಈಗಿನ ದಿನಗಳಲ್ಲಿ ಸಾಮಾನ್ಯ ಆಗುತ್ತಿದೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು. ಹಾಗಾಗಿ ನಮ್ಮೆಲ್ಲ ಬಾಗಿನ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅವರೊಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬದಿಂದ ಅದು ನಮಗೆ ಬಹಳ ಶಕ್ತಿ, ಸಂತೋಷ ಕೊಡುವಂಥ ವಿಷಯ. ಯಾಕಂದರೆ ನಮ್ಮ ಏನು ನಾನು ಇವತ್ತು ಯಾರು ನನ್ನ ಕಾರ್ಯಕರ್ತರು ಅಂತ ನಾವು ಹೇಳ್ಬಾರ್ದು, ಯಾವತ್ತೂ ಹೇಳ್ಬಾರ್ದು. ಯಾರೇ ಹಂಚಿದ್ದಾರೆ ನನಗೆ ಕಾರ್ಯಕರ್ತರಲ್ಲ, ಅದೆಲ್ಲ ನಮ್ಮ ಮನೆಯಲ್ಲಿ ಇರೋರಿಗಿಂತ ಓಡಾಡಿ ನಮ್ಮನ್ನು ಇವತ್ತಿನ ಪರಿಸ್ಥಿತಿ ತಂದಿರೋರು. ನಮ್ಮ ಅಣ್ಣ ತಮ್ಮದರಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಸಂದರ್ಭದಲ್ಲಿ ನಮ್ಮ ರಮೇಶ್ ಅವರಾಗಿರ್ಬೋದು, ಅನೇಕ ಜನ ನಮ್ಮ ಮಂಜಾಪುರ DSS ಕಾಂತರಾಜು ಇದೆಲ್ಲ ನಮ್ಮ ಬಹಳ ಲೀಡರ್ಗಳು. ಇವರೆಲ್ಲ ಇವ್ರ ಶಕ್ತಿ ನಮ್ಗೆ ಯಾವತ್ತೂ ಇವತ್ತು ತಿರ್ಗಾ 30 ವರ್ಷದಿಂದ ನಾವು ನಿಂತ್ಕೋಬೇಕಂದ್ರೆ ಅವರೊಂದು ಶಕ್ತಿ, ಆ ಶಕ್ತಿನೇ ನಮ್ಮದು ಅಂತೇನೂ ಅಲ್ಲ, ಅವ್ರ ಶಕ್ತಿ ನಮ್ಮದೇ ಈ ಮಟ್ಟಿಗೆ. ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ, ಶಕ್ತಿ ನಮ್ಗೆ ಈ ಮಟ್ಟಿಗೆ. ಈ ದಿನ ನಮ್ಮ ಹಿರಿಯ ಅಣ್ಣನ ಸಮಾನರು, ನಮ್ಮ ಮಾರ್ಗದರ್ಶಕರು, ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅತ್ಯಂತ ಪ್ರಬಲವಾಗಿ ನಮ್ಮ ಬೆನ್ನೆಲುಬಾಗಿ ನಿಲ್ಲುವಂತಹ ಒಬ್ಬ ಧೀಮಂತ ನಾಯಕರು, ಈ ಅರಕೆರೆ ಭಾಗದ ಮಾಜಿ ನಗರಸಭಾ ಸದಸ್ಯರಾದ ಮುರಳಿಯಣ್ಣನವರ ಹುಟ್ಟುಹಬ್ಬ. ನಾವೆಲ್ಲ ಅವರ ಹುಟ್ಟುಹಬ್ಬಕ್ಕೆ ನಾವಿಲ್ಲಿ ಸಾಕ್ಷಿಯಾಗಿದ್ದೇವೆ. ಯಾಕೆ ಅಂದರೆ ಅವರು ನಮ್ಮ ಕಾರ್ಯಕರ್ತರು ಅಂತ ಹೇಳೋಕ್ಕೆ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅನ್ನೋ ಮನೋಭಾವನೆಯಿಂದ ಎಲ್ಲರನ್ನೂ ನೋಡ್ತಾ ಇರ್ತಾರೆ. ಹಾಗೂ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ. ಅಣ್ಣನ ಆರೋಗ್ಯ, ಅಣ್ಣನ ಯಶಸ್ಸು, ಅಣ್ಣನ ಒಂದು ಈ ಹಿಂದಿನ ಶಕ್ತಿ ಅಂದರೆ ಅವರ ಕುಟುಂಬ, ಅವ್ರ ಮೇಲೆ ಇರುವ ದೈವಾನುಗ್ರಹ ಅಂತ ಹೇಳ್ತೇನೆ. ಇನ್ನೂ ಹಲವಾರು ಕಾರ್ಯಗಳನ್ನು ಅಣ್ಣ ಮಾಡಲಿ, ಅವರಿಂದ ನಾವು ಇರ್ತೇವೆ. ಅವರ ಸುಖ ದುಃಖ ಎಲ್ಲದರಲ್ಲೂ ನಾವು ಭಾಗಿಯಾಗಿರ್ತೇವೆ. ಅವ್ರ ಹಿಂದಿನ ಒಂದು ಶಕ್ತಿಯಾಗಿ ನಾವು ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅಣ್ಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಾದಂಥ ಮುರಳಿಯಣ್ಣನವರಿಗೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಜನಗಳು, ನಮ್ಮ 193 ವಾರ್ಡ್ನ ಎಲ್ಲ ನನ್ನ ಬಂಧು ಮಿತ್ರರು ಎಲ್ಲ ಬಂದು ನಮ್ಮ ಅಣ್ಣನವರ ಒಂದು ಬರ್ತಡೆಗೆ ಬಂದಿದ್ದಾರೆ. ಎಲ್ಲ ಅವರ ಒಂದು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರ ಹೆಚ್ಚಿನ ಆರೋಗ್ಯ, ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ಹಾಗೆ ಜನಸೇವೆ, ಜನಾರ್ದನ ಸೇವೆ ಅಂತ 30 ವರ್ಷಗಳಿಂದಲೂ ದುಡ್ಕೊಂಡು ಬಂದಿದ್ದಾರೆ. ಅದೇ ಥರ ದುಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ.